ಓ ಬಂದ್ರಾ? ಬನ್ನಿ ಬನ್ನಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಇರುವ ಸ್ಟಾರ್ ನಟರಲ್ಲಿ ಕೆಲವರು ನಿರೀಕ್ಷೆಯನ್ನು ಮೀರಿ ಸಕ್ಸಸ್ ಕಂಡಿದ್ರೆ, ಇನ್ನೂ ಕೆಲವರು ಟ್ಯಾಲೆಂಟ್ ಆ್ಯಂಡ್ ಪೊಟೆನ್ಷಿಯಲ್ ಇದ್ದರೂ ಕೂಡ ಕಮ್ಬ್ಯಾಕ್ಗೋಸ್ಕರ ಕಾಯ್ತಾನೆ ಇದ್ದಾರೆ. ಆ್ಯಂಡ್ ಈ ವಿಡಿಯೋದಲ್ಲಿ ಕನ್ನಡದ ಸ್ಟಾರ್ ನಟರು ಕಮ್ಬ್ಯಾಕ್ ಮಾಡಬಹುದಾದ ಸಿನಿಮಾಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ. ಏಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ. ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ವಿಜಯ್ ರಾಘವೇಂದ್ರ ಬಾಲನಟರಾಗಿ ಇವರು ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿನ ಕೊಟ್ಟಿದ್ದರು. ಆ್ಯಂಡ್ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಸಹ ಹೀರೋ ಆಗಿ ಇವರು ಕೊಟ್ಟಿದ್ದಾರೆ. ಬಟ್ ಇವಾಗಲೂ ಕೂಡ ಒಳ್ಳೆ ಟ್ಯಾಲೆಂಟ್ ಆ್ಯಂಡ್ ಅಷ್ಟೇ ಕೆಪ್ಯಾಬಿಲಿಟಿ ಇದ್ದರೂ ಕೂಡ ಇವರು ದೊಡ್ಡ ಕಮ್ಬ್ಯಾಕ್ ಆಗಿ ಪ್ರಯತ್ನ ಪಡ್ತಾನೆ ಇದ್ದಾರೆ. ಇತ್ತೀಚೆಗೆ ಬಂದ ಕೇಸ್ ಆಫ್ ಕೊಂಡನ ಚೆನ್ನಾಗಿತ್ತು. ಒಳ್ಳೆ ಸ್ಕ್ರಿಪ್ಟ್ ಸೆಲೆಕ್ಷನ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಆ್ಯಂಡ್ ಅಷ್ಟೇ ಕನ್ಸಿಸ್ಟೆನ್ಸಿನ ಕೂಡ ಮೇಂಟೈನ್ ಮಾಡ್ತಾ ಇರೋದನ್ನು ನೋಡಿದರೆ ಖುಷಿಯಾಗುತ್ತೆ. ಸೊ ಮುಂದೆ ಬರ್ತಾ ಇರುವಂತಹ ರಿಪ್ಪನ್ ಸ್ವಾಮಿಯೊಂದಿಗೆ ಇವರು ಮತ್ತೆ ಕಮ್ಬ್ಯಾಕ್ ಮಾಡುವಂಥ ಸಾಧ್ಯತೆ ಇದೆ. ಆ್ಯಂಡ್ ಹಾಗೆ ಆಗಲಿ ಅನ್ನೋದೇ ನನ್ನ ಆಸೆ. ಪ್ರಜ್ವಲ್ ದೇವರಾಜ್ ಸಿನಿಮಾ ಬ್ಯಾಕ್ಗ್ರೌಂಡ್ ಇರುವಂಥ ನಟ, ಬಟ್ ಅದಕ್ಕಿಂತಲೂ ಒಳ್ಳೆ ಪ್ರತಿಭೆ ಕೂಡ ಇದೆ. ಹಾಗಿದ್ರೂ ಇವಾಗಲೂ ಕನ್ನಡ ಇಂಡಸ್ಟ್ರಿಯ ಸ್ಟ್ರಗ್ಲಿಂಗ್ ನಟರಲ್ಲಿ ಇವರು ಕೂಡ ಒಬ್ಬರು. ಅದು ಸ್ಕ್ರಿಪ್ಟ್ ಸೆಲೆಕ್ಷನ್ನಲ್ಲಿನ ಎಡವಟ್ಟು ಅಂತಲೇ ನಾನು ಹೇಳ್ತೇನೆ. ಅದೇ ರುಟೀನ್ ಕಥೆ ಆ್ಯಂಡ್ ಅಷ್ಟೇ ಪುವರ್ ಪ್ರೆಸೆಂಟೇಷನ್ ಇರುತ್ತೆ ಇವರ ಸಿನಿಮಾದಲ್ಲಿ. ಮತ್ತದು ಚೇಂಜ್ ಆಗಬೇಕು ಅಂತ ನಾನು ಅಂದ್ಕೊಂಡಾಗಲೇ ಅನೌನ್ಸ್ ಆಗಿದ್ದು ಕರಾವಳಿ. ಹೊಸ ಕಾನ್ಸೆಪ್ಟ್ ಆ್ಯಂಡ್ ಬಿಟ್ಟಿರುವಂತಹ ಪೋಸ್ಟರ್ ಮತ್ತು ಟೀಸರಿಂದ ಸದ್ದು ಕೂಡ ಮಾಡ್ತಿದೆ. ಕಥೆ ಆ್ಯಂಡ್ ಪ್ರೆಸೆಂಟೇಷನ್ ಚೆನ್ನಾಗಿರಲಿ, ಇದರಿಂದಾದರೂ ಪ್ರಜ್ವಲ್ ದೇವರಾಜ್ ಅವರಿಗೆ ಒಂದೊಳ್ಳೆ ಕಂಬ್ಯಾಕ್ ಸಿಗಲಿ ಅಂತ ನಾನು ಅನ್ಕೋತೀನಿ. ಶ್ರೀ ಮುರಳಿ ಮುಂಚೆಯಿಂದನೂ ಇವರು ಸ್ಟ್ರಗಲಿಂಗ್ ಆ್ಯಕ್ಟರ್. ಮಧ್ಯದಲ್ಲಿ ಬಂದ ಉಗ್ರಂನಿಂದ ಸಿನಿಮಾ ಇಂಡಸ್ಟ್ರಿಗೆ ದೊಡ್ಡ ಕಂಬ್ಯಾಕ್ ಮಾಡಿದರು. ಬಟ್ ಅದಾದ ಮೇಲೂ ಕೂಡ ಬಂದ ಸಿನಿಮಾಗಳು ಅವರಿಗೆ ಸಕ್ಸಸ್ ತಂದು ಕೊಡೋದ್ರಲ್ಲಿ ಹಿಂದೆ ಉಳಿದು ಬಿಟ್ಟಿವೆ. ಪೊಟೆನ್ಷಿಯಲ್ ಇರುವಂತಹ ಮಾಸ್ ಹೀರೋ. ಇವರಿಗೆ ಸೂಟ್ ಆಗೋ ಕಥೆ ತಗೊಂಡು ಬಂದರೆ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯೋ ಕೆಪ್ಯಾಬಿಲಿಟಿ ಇದೆ. ಆ್ಯಂಡ್ ಭಗೀರಾ ಆ ಕೆಲಸ ಮಾಡುತ್ತೆ ಅನ್ಕೋತೀನಿ. ಯಾಕೆಂದರೆ ಉಗ್ರಂ ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರ ಕಥೆ ಇದು. ಈ ಕಾಂಬಿನೇಷನ್ ಉಗ್ರಂನ ಸಕ್ಸಸ್ ಹಾಗೇನೆ ಶ್ರೀ ಮುರಳಿ ಅವರಿಗೆ ಭಗೀರಾ ಕೂಡ ಇನ್ನೊಂದು ಬಿಗ್ ಕಂಬ್ಯಾಕನ್ನು ಕೊಡಲಿ ಅಂತ ನಾನು ಕೇಳ್ಕೋತೀನಿ. ರಿಯಲ್ ಸ್ಟಾರ್ ಉಪೇಂದ್ರ ಇವ್ರ ಬಗ್ಗೆ ಏನು ಹೇಳೋಣ ಗುರು. ಇವ್ರ ಸಿನಿಮಾ ಅಂದರೆ ತಲೆ ಕೆರ್ಕೊಳ್ಳೋ ವರ್ಗ ಒಂದು ಕಡೆ ಆದರೆ, ಬೇರೆಯವರ ಡೈರೆಕ್ಷನಲ್ಲಿ ಇವರನ್ನು ನೋಡಿದಾಗ ಇದು ಉಪ್ಪಿ ಸಿನಿಮಾನ ಗುರು ಅಂತ ತಲೆ ಕೆರ್ಕೊಳ್ಳೋ ವರ್ಗ ಇನ್ನೊಂದು ಕಡೆ. ಅದೇನಿದ್ರೂ ಕೂಡ ನನ್ನ ಕಂಬ್ಯಾಕನ್ನು ನಾನೇ ಮಾಡ್ಕೋತೀನಿ ಅಂತ ಮತ್ತೆ ಡೈರೆಕ್ಷನ್ಗೆ ಇಳಿದಿದ್ದಾರೆ. ಆ್ಯಂಡ್ UI ಮೂಲಕ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಬರೋದಕ್ಕೆ ರೆಡಿ ಕೂಡ ಆಗಿದ್ದಾರೆ. ಸೊ UI ಉಪೇಂದ್ರ ಅವರಿಗೆ ದೊಡ್ಡ ಕಂಬ್ಯಾಕ್ ಆಗುತ್ತೆ ಅಷ್ಟೇ, ಇನ್ನೇನು ಹೇಳೋಣ. ಗೋಲ್ಡನ್ ಸ್ಟಾರ್ ಗಣೇಶ್ ಇವರನ್ನು ಮೆನ್ಷನ್ ಮಾಡಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ನನಗಿತ್ತು. ಬಟ್ ಇವರಿಗಿರೋ ಪೊಟೆನ್ಷಿಯಲ್ಗೆ ಇವಾಗ ಇವರಿರೋ ಸಕ್ಸಸ್ ಲಿಮಿಟ್ ಅಲ್ಲ ಅನ್ನಿಸ್ತು. ಅದಕ್ಕೆ ಮೆನ್ಷನ್ ಮಾಡ್ತಾ ಇರೋದು. ಏಕೆಂದರೆ ಇವರು ಕೊಡೋದು ಪಕ್ಕಾ ಕ್ಲಾಸಿಕ್ ಕಮರ್ಷಿಯಲ್ ಸಿನಿಮಾಗಳು. ಆ್ಯಂಡ್ ಅವು ನಮ್ಮನ್ನು ಎಂಟರ್ಟೈನ್ ಕೂಡ ಮಾಡ್ತವೆ. ಬಟ್ ಅದಕ್ಕಿಂತಲೂ ಏನೋ ಬೇರೆ ನಿರೀಕ್ಷೆಗಳು ಇವೆ. ಆ್ಯಂಡ್ ಆ ವಿಷಯಗಳ ಮೇಲೆ ಅಂದರೆ ಹೊಸ ಕಥೆ, ಅದರಲ್ಲೂ ಡಿಫ್ರೆಂಟ್ ಕಥೆ ಜೊತೆಗೆ ಬರಲಿ ಅಂತ ನಾನು ಕೇಳ್ಕೋತೀನಿ. ಆ್ಯಂಡ್ ಆ ಲಿಸ್ಟಲ್ಲಿ ದ ಸ್ಟೋರಿ ಆಫ್ ರಾಯಗಢ ಆ್ಯಂಡ್ ಶಿವಗನ ಇರೋದಂತೂ ನಿಜ. ಡಾಲಿ ಧನಂಜಯ್ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯೋ ಕೆಪ್ಯಾಬಿಲಿಟಿ ಇರುವಂತಹ ಆ್ಯಕ್ಟರ್, ಪ್ರೊಡ್ಯೂಸರ್ ಕೂಡ ಹೌದು. ಟಗರು ಡಾಲಿ ಆಗಿ ಇಂಡಸ್ಟ್ರಿಯಲ್ಲಿ ಮರುಜೀವ ಪಡ್ಕೊಂಡು ನಂತರ ಬಂದ ಕೆಲವು ಸಿನಿಮಾಗಳು ಸ್ವಲ್ಪ ಮಟ್ಟಿನ ಸಕ್ಸಸ್ ಸಹ ತಂದುಕೊಟ್ಟವು. ಬಟ್ ಅವುಗಳ ನಂತರ ಬಂದ ಸಿನಿಮಾಗಳು ಹೊಯ್ಸಳ, ಹೆಡ್ ಬುಷ್, ಇತ್ತೀಚೆಗೆ ಬಂದ ಕೋಟಿ ಅವರು ಮತ್ತೆ ಸಿನಿಮಾಗಳನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅನ್ನೋ ಹಾಗೆ ಮಾಡಿದ್ವು. ಅಂದರೆ ಅವು ಅಷ್ಟೇನು ಕೆಟ್ಟದಾಗಿರಲಿಲ್ಲ. ಬಟ್ ಇವರ ಪೊಟೆನ್ಷಿಯಲ್ ಅದಕ್ಕೂ ಜಾಸ್ತಿ ಇದೆ. ಆ್ಯಂಡ್ ಅದನ್ನು ಅರಿತುಕೊಳ್ಬೇಕು. ಇತ್ತೀಚೆಗೆ ಅನೌನ್ಸ್ ಆಗಿರೋ ಲೈನಪ್ಸು ಹೋಪನ್ನು ಕೊಟ್ಟಿವೆ. ಅದರಲ್ಲೂ ಉತ್ತರಾಖಂಡ ಮತ್ತೆ ಇವರಿಗೆ ದೊಡ್ಡ ಕಂಬ್ಯಾಕ್ ಕೊಡುತ್ತೆ ಅನ್ಕೋತೀನಿ. ಇನ್ನು ಈ ಲಿಸ್ಟಲ್ಲಿ ಅನ್ನಾ ಫ್ರಮ್ ಮೆಕ್ಸಿಕೋ ಕೂಡ ಇದೆ. ವಿನೋದ್ ಪ್ರಭಾಕರ್ ಟೈಗರ್ ಪ್ರಭಾಕರ್ ಅವರ ಮಗ ಅನ್ನೋದಕ್ಕಿಂತ ಇವರ ಸಿನಿಮಾ ಅನ್ನೋ ಕಾರಣಕ್ಕೆ ಆಡಿಯನ್ಸ್ಗಳು ಸಿನಿಮಾ ನೋಡೋಕೆ ಬರಬೇಕು ಅನ್ನೋದು ನನ್ನ ಆಸೆ ಗುರು. ಒಳ್ಳೆ ಆ್ಯಕ್ಟರ್ ಆ್ಯಂಡ್ ಅಷ್ಟೇ ಎಫರ್ಟ್ ಕೂಡ ಹಾಕ್ತಾ ಇದ್ದಾರೆ. ಬಟ್ ಅದಕ್ಕೆ ತಕ್ಕ ರಿಸಲ್ಟ್ ಸಿಗ್ತಾ ಇಲ್ಲ. ನವಗ್ರಹ ಆ್ಯಂಡ್ ರಾಬರ್ಟಲ್ಲಿ ಅವರ ರೋಲ್ ದರ್ಶನ್ ಅವರನ್ನೇ ಡಾಮಿನೇಟ್ ಮಾಡಿತ್ತು. ಮತ್ತು ಅದನ್ನು ನೋಡಿದರೆ ಇವರ ಪೊಟೆನ್ಷಿಯಲ್ ಏನು ಅಂತ ಗೊತ್ತಾಗುತ್ತೆ. ಸದ್ಯಕ್ಕೆ ಮುಂದೆ ಬರ್ತಾ ಇರುವಂತಹ ನೆಲ್ಸನ್ ಮೇಲೆ ಜಾಸ್ತಿನೇ ಹೋಪ್ ಇದೆ. ಆ್ಯಂಡ್ ಅಷ್ಟೇ ಹೈಪ್ ಕೂಡ ಇದೆ. ಆ್ಯಂಡ್ ಅದು ಇವರಿಗೊಂದು ಒಳ್ಳೆ ಕಂಬ್ಯಾಕನ್ನು ಕೊಡಲಿ ಆ್ಯಂಡ್ ಆಗುತ್ತೆ ಕೂಡ ಅನ್ಕೋತೀನಿ.
ಸೊ ಇವರು ನನ್ನ ಲಿಸ್ಟಲ್ಲಿ ಇದ್ದಂಥ ಸ್ಟಾರ್ ನಟರು ಕಮ್ಬ್ಯಾಕ್ಗೋಸ್ಕರ ಪ್ರಯತ್ನ ಪಡ್ತಾ ಇದ್ದಾರೆ. ಆ್ಯಂಡ್ ಅಪ್ಕಮಿಂಗ್ ಲೈನಪ್ಸನ್ನು ನೋಡಿದ್ರೆ ಅವು ಇವರಿಗೆ ಕಮ್ಬ್ಯಾಕನ್ನು ಕೊಡ್ತವೆ ಕೂಡ ಅನ್ನಿಸ್ತಾ ಇದೆ. ಸೊ ಈ ನಟರಲ್ಲಿ ನಿಮ್ಮ ಫೇವ್ರೆಟ್ ನಟ ಯಾರು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.